ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲ್ರ ಕಾಲಿಲಿದ್ದ ಕಾಲ ನಾನು ನನ್ನ ಸಿನಿಮಾ ಕರಿಯರ್ ಸ್ಟಾರ್ಟ್ ಮಾಡಬೇಕು ಅಂದರೆ ಒಬ್ಬ ನಟನಾಗಿ ಎಲ್ಲರಿಗೂ ಇಂಟ್ರಡ್ಯೂಸ್ ಆಗಬೇಕು ಅಂತ ಅಂದ್ಕೊಂಡು ಸೆಲೆಕ್ಟ್ ಮಾಡಿದಂಥ ಮೊದಲನೇ ಕತೆ ಎಲ್ರ ಕಾಲಿಲಿದ್ದ ಕಾಲ. ಸುಜಯ್ ಶಾಸ್ತ್ರಿ ಅವರು ಅದರ ಹಿಂದೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಒಂದು ಸಿನಿಮಾ ಮಾಡಿದರು ರಾಜ್ ಬಿ ಶೆಟ್ಟಿ ಅವ್ರ ಜೊತೆ. ಸೊ ಆ ಸಿನಿಮಾ ನೋಡಿ ಐ ವಾಸ್ ವೆರಿ ಮಚ್ ಇಂಪ್ರೆಸ್ಡ್. ನಮ್ಮ ಸುಜಯ್ ಶಾಸ್ತ್ರಿ ಅವರ ಒಂದು ಡೈರೆಕ್ಷನ್ ನನಗೆ ಇಷ್ಟ ಆಗಿತ್ತು. ಅಂದರೆ ಅವರ ಕಾಮಿಡಿ ಟೈಮಿಂಗ್ ಆಗಿರ್ಬೋದು, ಅವ್ರ ಕತೆ ಹೇಳೋ ರೀತಿ ಆಗಿರ್ಬೋದು ತುಂಬ ನನಗೆ ಇಷ್ಟ ಆಗಿತ್ತು. ಸೊ ಅದಾದಮೇಲೆ ಈ ಕತೆನ ಕೇಳಿದೆ ನಾನು. ಒಂದು ರಿಯಾಲಿಟಿ ಶೋಲಿ ನಾವು ಸುಜಯ್ ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೆ ಈ ಕತೆ ಹೇಳಿದ್ರು. ಕತೆ ಹೇಳಿದಾಗ ನಂಗೆ ತುಂಬ ಖುಷಿ ಆಯಿತು. ಈ ಕತೆಯಿಂದ ನಾನು ಒಬ್ಬ ನಟನಾಗಿ ಗುರ್ತಿಸ್ಕೋಬೋದು ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಒಂದು ಪ್ರಾಜೆಕ್ಟನ್ನು ಮಾಡೋಕ್ಕೆ ಒಪ್ಕೊಂಡೆ. ಅದಾದಮೇಲೆ ಗೋವಿಂದರಾಜ್ ಸರ್ ಹತ್ರ ಮೀಟಿಂಗ್ ಆಯಿತು. ಸೊ ಅವ್ರಿಗೂ ಆಸೆ ಇತ್ತಂತೆ ನನ್ನ ಜೊತೆ ಒಂದು ಪ್ರಾಜೆಕ್ಟ್ ಮಾಡಬೇಕು, ಚಂದನ್ ಶೆಟ್ಟಿನ ಒಂದು ನಟನ ಹೀರೋ ಆಗಿ ಸಿನಿಮಾದಲ್ಲಿ ಹಾಕೋಬೇಕು ಅಂತ ಅವರು ಆಸೆ ಪಟ್ಟಿದ್ರಂತೆ. ಸೊ ಎಲ್ಲ ಕಾಲ ಕೂಡಿ ಬಂತು. ಸೊ ಆವಾಗ ಪ್ರಾಜೆಕ್ಟ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಂಗೆ ತುಂಬ ಫಾಸ್ಟಾಗಿ ಮುಗಿಸಿದ್ವಿ ನಾವು. ಆ್ಯಕ್ಚುಲಿ ವಿತಿನ್ 2 months ಐ ಗೆಸ್ ನಾವು ಎಲ್ಲ ಶೂಟಿಂಗ್ ಎಲ್ಲ ಮುಗಿಸಿ ಸಿನಿಮಾನೇ ರ್ಯಾಪ್ ಅಪ್ ಮಾಡಿಬಿಟ್ಟಿದ್ವಿ. ಸೊ ಅದಾದ ನಂತರ ಇಷ್ಟು ವರ್ಷಗಳ ಕಾಲ ಆಗೋಯ್ತು. ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು. ಭಾಳ ತುಂಬ ಕಷ್ಟ ಅನುಭವಿಸಿದ್ದಾರೆ. ಒಂದು ತಾಯಿ ಮಗುಗೆ ಡೆಲಿವರಿ ಮಾಡೋಕ್ಕೆ 9 ತಿಂಗಳು ತೊಗೊತಾರೆ. ತುಂಬ ಕಷ್ಟಪಟ್ಟು ಇವರು ಪಾಪ ಅವ್ರ ಹೊಟ್ಟೆಲಿ 4 ವರ್ಷ ಇಟ್ಕೊಂಡು ಈ ಸಿನಿಮಾನ ಭಾಳ ತುಂಬ ಸಂಟ ಪಟ್ಟಿದ್ದಾರೆ. ಸೊ ಅವ್ರಿಗೆ ದೇವರು ಈ ಏಪ್ರಿಲ್ 17ನೇ ತಾರೀಕು ಡೆಲಿವರಿ ಡೇಟ್ ಕೊಟ್ಟವ್ರು. ನಾಲ್ಕು ವರ್ಷಗಳ ನಂತರ ಪಾಪ ತುಂಬ ಮೇಲೆ ತರಲಿಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ದೇವರ ಆಶೀರ್ವಾದ ಮಾಡಲಿ, ಒಂದು ಮಗು ಪ್ರಪಂಚದಾದ್ಯಂತ ಹೆಸರು ಮಾಡಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊಳ್ತೀನಿ. ಆ್ಯಂಡ್ ಅವ್ರ ಧೈರ್ಯಕ್ಕೆ ಮೆಚ್ಚಬೇಕು. ಯಾಕಂದರೆ ಹೇಳಿದ್ರೆ ನನ್ನ ಐಡೆಂಟಿಟಿ ಬಂದು ನಾನೊಬ್ಬ ರ್ಯಾಪರು, ನಾನೊಬ್ಬ ಸಿಂಗರ್, ನಾನು ಬೇರೆ ಥರನೇ ಪೋರ್ಟ್ರೇ ಆಗಿದ್ದೆ. ಸೊ ಅವನ್ನ ಕರ್ಕೊಂಡು ಬಂದು ಸಿನಿಮಾದಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ ಅಲ್ಲ, ಹಿಂದೆ ಪೋಸ್ಟರ್ ನೋಡಿದ್ರೆ ನನಗೆ ನಾನಾ ಇದು ಅಂತ ಒಂದು ಸಲ ಯೋಚನೆ ಮಾಡ್ತೀನಿ. ಸಡನ್ನಾಗಿ ಗಾಬರಿ ಆಗುತ್ತೆ ನನಗೆ. ಸೊ ಅದು ಆ ಧೈರ್ಯ. ಆ್ಯಂಡ್ ನಾನು ಅವರ ಡೈರೆಕ್ಷನಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ಭಾವಿಸಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಸಿನಿಮಾ ಪ್ರೇಕ್ಷಕರು ಸಿನಿಮಾ ನೋಡಿ ನನ್ನ ಒಪ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಇನ್ನೊಂದು 2-3 ಸಿನಿಮಾ ಮಾಡೋಕ್ಕೆ ಧೈರ್ಯ ಬರುತ್ತೆ.